ಎಲ್ಲ ದೊಡ್ಡ ಬಂದಿಗೆ ನಾವು ಇವತ್ತೇನೈತಿ ಟಾಕ್ಸಿಕ್ ಮೂವಿ ಬಗ್ಗೆ ನಾವು ಮಾತಾಡೋ ಬಂದೇವೆ. ಟಾಕ್ಸಿಕ್ ಮೂವಿ ಏನೈತಿಲ್ಲ ಅದು 19 ಮಾರ್ಚ್ 2026 ರಿಲೀಸ್ ಆಗುತ್ತಿತ್ತು. ಅದನ್ನೇನೈತಿ ಈಗ ಜೂನ್ 4ನೇ ತಾರೀಕು ಮುಂದೆ ಹಾಕ್ಯಾರ. ಯಾಕಪ್ಪ ಅಂತಂದ್ರೆ ಅರಬ್ ಕಂಟ್ರಿ ಒಳಗೆ ಏನೈತಿ ಅಲ್ಲಿ ಈಗ ಯುದ್ಧ ನಡೆಯಕತ್ತೈತಿ. ಅಮೆರಿಕ ಇಸ್ರೇಲ್ ಸೇರಿ ಇರಾನ್ ಮೇಲೆ ದಾಳಿ ಮಾಡೋದು. ಹಾಗಾಗಿ ಆ ಕಡೆ ಏನೈತಿ ಗಲ್ಫ್ ಕಂಟ್ರೀಸ್ ಒಳಗೆ ಇವಾಗ ಯುದ್ಧದ ವಾತಾವರಣ ಇರೋದ್ರಿಂದಾಗಿ ಅವ್ರ ಕಲೆಕ್ಷನ್ ಏನಿಲ್ಲ ಮೂವಿದು ಅದು ಕಮ್ಮಿ ಆಗೋ ಚಾನ್ಸಸ್ ಅವರಿಗೆ ಜಾಸ್ತಿ ಕಾಣತಿತ್ತು. ಯಾಕಪ್ಪ ಅಂದ್ರೆ KGF 2 ಒಳಗೆ ಏನೈತಿ ಜಾಸ್ತಿ ಟಿಕೆಟ್ಸನ್ನು ಮತ್ತು ಜಾಸ್ತಿ ಕಲೆಕ್ಷನ್ ಏನೈತಿಲ್ಲ ಅದು ಹೊರಗಿನ ಕಂಟ್ರೀಸ್ ಒಳಗೆ ಅದು ನೋಡಿದ್ರೆ ಆ ಟೈಮ್ ಒಳಗೆ ಜಾಸ್ತಿ ಮಾಡೈತಿ. ಇವೇ ಕಂಟ್ರೀಸ್ ಒಳಗೆ ಇವು ಅಮೆರಿಕಾ ಮತ್ತು ಹೊಳ್ಳಿ ಈ ಕಡೆ ಎಲ್ಲ ಗಲ್ಫ್ ಕಂಟ್ರೀಸ್ ಒಳಗೆ ಸೇರಿ ಜಾಸ್ತಿ ಟಿಕೆಟ್ ಮತ್ತು ಜಾಸ್ತಿ ಸೇಲ್ ಆಗಿತ್ತು ಆ ಕಡೆ. ಹಾಗಾಗಿ ಇವಾಗ ಅಲ್ಲಿ ಯುದ್ಧದ ವಾತಾವರಣ ಇರೋದ್ರಿಂದಾಗಿ ಜಾಸ್ತಿ ಮೂವಿ ನೋಡೋದು ಅದಾದಮೇಲೆ ಅವ್ರದ್ದೇನು ಕಲೆಕ್ಷನ್ ಏನೈತಿ ಅವ್ರು ಹೇಳ್ಕೊಂಡಂಗೆ ಆಗೋದಿಲ್ಲ. ಸೊ ಅದಕ್ಕೆ ಅವ್ರು ಏನು ಮಾಡಿದ್ರು ಎಲ್ಲ ಈಗ ನಾರ್ಮಲ್ ಆಗಿ 4ನೇ ತಾರೀಕು ಅಂದ್ರೆ ಜೂನ್ ಅನ್ನೋದ್ರೊಳಗೆ ಒಂದು ಸ್ವಲ್ಪ ಕೂಲ್ ಡೌನ್ ಆಗಿರ್ತೈತಿ. ಸೊ ಹಾಗಾಗಿ ಏನು ಮಾಡಿದ್ರು ಅವರು ಅದನ್ನು 4ನೇ ತಾರೀಕಿಗೆ ಹಾಕಿದ್ರೆ ಆಯ್ತು ಅಂತ ಹೇಳಿ ಅವರು 4ನೇ ತಾರೀಕು ಹಾಕ್ಯಾರ. ಅಂದ್ರೆ ಜೂನ್ ಟೈಮ್ ಒಳಗೆ ಎಲ್ಲ ನಾರ್ಮಲ್ ಆಗಿಬಿಟ್ಟಿರ್ತೈತಿ. ಇವಾಗ ಒಂದು 10-12 ದಿನ ಯುದ್ಧ ನಡೀತೈತಿ, ಭಾಳಾದ್ರೂ 1 ತಿಂಗಳ ತನಕ ನಡೀತೈತಿ, ಆಮೇಲೆ ಕೂಲ್ ಡೌನ್ ಆಗಿ ನಾರ್ಮಲೈಸ್ ಆಗ್ತೈತಿಲ್ಲ. 4ನೇ ತಾರೀಕು ಅಂದ್ರೆ ಜೂನ್ 4ಕ್ಕೆ ಹಾಕಿದ್ರು ಕರೆಕ್ಟ್ ತಂದ್ಕೊಂಡು ಅವ್ರು ಹಾಕ್ಯಾರ. ಇನ್ನೊಂದೇನಪ್ಪ ಖುಷಿ ವಿಷಯ ಅಂತಂದ್ರೆ ನಮ್ಮ RCBನೂ ಅದೇ ಟೈಮ್ ಒಳಗೆ 4ನೇ ತಾರೀಕೆ ಕಪ್ ಗೆದ್ದಿಲ್ಲ. ಹಾಗಾಗಿ ಇವ್ರದ್ದು ಅದು ಒಂದು ಅನಿಸಿಕೆ ಇರ್ಬೋದು, ಕಪ್ 4ನೇ ತಾರೀಕು ಗೆದ್ದಪ್ಪ ಅಂದಮೇಲೆ ಈ ಮೂವಿನೂ ಗೆದ್ದಿದ್ದೈತಿ, ಅದಕ್ಕೆ 4ನೇ ತಾರೀಕು ರಿಲೀಸ್ ಮಾಡಿದ್ರೆ ಆಯ್ತು ಮಾಡ್ಯಾರ. ನಮಗೆ ಅದು ಒಂಥರ ನಾವು ಅದನ್ನ ಎರಡು ಕೋಇನ್ಸಿಡೆನ್ಸ್ ಅಂದ್ಕೊಂಡು ಖುಷಿ ಪಡಾತೀವಿ. ಚಲೋನೇ ಐತೆ ಬಿಡ್ರಿ ಅದು. ಅವರೆಲ್ಲ 4 ವರ್ಷ 5 ವರ್ಷಗಟ್ಟಲೆ ಅವರು ಕಷ್ಟಪಟ್ಟು ಮಾಡಿರ್ತಾರ ತಂದ್ಮೇಲೆ ಅದಕ್ಕೆ ಅವರು ಪ್ರತಿಫಲ ಸಿಗಲಿ ಅದು ಅನ್ನೋದು ನಮ್ಮದು ಒಂದು ಹಾರೈಕೆ ಇರ್ತೈತಿ. ಅವ್ರು ಆರಾಮಾಗಿ ತೊಗೊಳ್ಳಲಾಗ ಯಾಕೆ ಸುಮ್ಮನೆ ಈಗ ಅವ್ರು ಗಡಬಡಿ ಮಾಡಿ 19ನೇ ತಾರೀಕು ಬಿಟ್ರಪ್ಪ ಅಂತಂದ್ರೆ ಅದ್ರೊಳಗೆ ಆಲ್ರೆಡಿ ಈಗ ದುರಂಧರ್ 2 ಅಂತ ಹೇಳ್ಕರೆ ರಣವೀರ್ ಸಿಂಗ್ ಅವ್ರದ್ದು ಮೂವಿ ಬರತೈತಿ. ಸೊ ಅದು ಮೊದಲೇ ಒಂದು ಸೀರೀಸ್ ಮಾಡ್ಯಾರ, 2ನೇ ಸೀರೀಸ್ ಬರೋದೈತಿ. ಸೊ ಹಾಗಾಗಿ ಎರಡು ಕೊಲ್ಯಾಡ್ ಆದ್ರೆ ಸುಮ್ಮನೆ ಸರಿ ಅನ್ಸಂಗಿಲ್ಲ. ಯಾಕಪ್ಪ ಅಂದ್ರೆ ಅದಕ್ಕೂ ಕಲೆಕ್ಷನ್ ಆಗಲ್ಲ, ಇದಕ್ಕೂ ಕಲೆಕ್ಷನ್ ಆಗಲ್ಲ. ಎರಡು ಚಲೋ ಮೂವಿ ಅದಾವೆ, ದೊಡ್ಡ ಮೂವಿ ಅದಾವೆ ಇಂಡಿಯನ್ಸ್ ಹಿಸ್ಟ್ರಿದು. ಸೊ ಅದಕ್ಕೇನೈತಿ ಬಾಲಿವುಡ್ದಿಂದ ಅದಕ್ಕೆ ಕಡೆದು ಕಾಂಪೀಟ್ ಮಾಡೋ ಟೈಮ್ದಾಗ ಇಲ್ಲಿ ಯಶ್ ಬಾಸ್ ಅವ್ರೇನು ಬಂದು ಇವರು ಇಬ್ಬರು ಕೊಲ್ಯಾಡ್ ಅಂತಂದ್ರೆ ಅದೇನೈತಿ ಒಂಥರ ಇಂಡಸ್ಟ್ರಿಗೆ ಅದೊಂಥರ ಕಪ್ಪು ಚುಕ್ಕಿ ಅನ್ನೋ ಟೈಮ್ ಬಂದಂಗೆ ಆಕೈತಿ. ಸೊ ಎರಡು ಚಲೋ ಮೂವಿ ಅದಾವು. ಇದು ಮಾರ್ಚ್ 19ಕ್ಕೆ ನಾವು ದುರಂಧರ್ ನೋಡೋಣಂತ ಅದ್ರಾಗ ಏನಿದು ಇಲ್ಲ. 4ನೇ ತಾರೀಕು ಸಲುವಾಗಿ ಏನೈತಿ ನಾವು ವೇಟ್ ಮಾಡತ್ತೀವಿ. ಆರಾಮಾಗಿ ನಾವು ವೇಟ್ ಮಾಡ್ಕೊಂಡು ಮುಂದಿರ್ತೇವೆ ಅಂತ ಅಲ್ಲಿ ಕಟ್ಕೊಳ್ತಿಲ್ಲ. ಇದ್ರದ್ದು ಡೈರೆಕ್ಷನ್ ಬಂದುಬಿಟ್ಟು ಗೀತು ಮೋಹನ್ ದಾಸ್ ಮೇಡಮ್ ಅವ್ರದಾರ. ಇವ್ರು ಏನೈತಿ 3 ಮೂವಿ ಮಾಡ್ಯಾರ. ಮುಥುನ ಮತ್ತು ಲಯರ್ಸ್, ಡಯಸತ ಮತ್ತು ಆರ್ ಯು ಲಿಸ್ನಿಂಗ್ ಅಂತ ಹೇಳಿ 3 ಮೂವಿ ಮಾಡ್ಯಾರ. 3 ಬೆಸ್ಟ್ ಮೂವಿ ಅದಾವೆ. ಇವ್ರು ಏನಪ್ಪ ಅಂತಂದ್ರೆ 5 ವರ್ಷ ಅವ್ರು ಇದ್ದಾಗಿಂದಲೂ ಇವರು ಆ್ಯಕ್ಟಿಂಗ್ ಮಾಡ್ಕೊತ ಬಂದಾರ. ಇವರಿಗೆ ಕೇರಳ ಸ್ಟೇಟ್ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಚೈಲ್ಡ್ ಆರ್ಟಿಸ್ಟ್ ಅದನ್ನು ಅವಾಗ 5 ವರ್ಷದವ್ರು ಇದ್ದಾಗೆ ಅವರು ಚೈಲ್ಡ್ ಆರ್ಟಿಸ್ಟ್ ಒಳಗೆ ಸ್ಟೇಟ್ ಲೆವೆಲ್ ಒಂದು ಕಪ್ ಇದನ್ನು ತೊಗೊಂಡ್ಬಿಟ್ಟಾರ. ಅವರು ಪ್ರತಿಭೆ ಅವ್ರಿಗೆ ಗುರುತಿಸ್ಕೊಂಡು ಅವರು ನ್ಯಾಷನಲ್ ಸ್ಟೇಟ್ ಲೆವೆಲ್ದು ಅವ್ರಿಗೆ ಅವಾರ್ಡ್ ಕೊಟ್ಟಾರೆ, ಕೇರಳ ಸ್ಟೇಟ್ ಫಿಲ್ಮ್ ಫೇರ್ ಅವಾರ್ಡ್ ಫಾರ್ ಚೈಲ್ಡ್ ಆರ್ಟಿಸ್ಟ್ಗೆ. ಆಮೇಲೆ ಅವ್ರು ಏನಾದಮೇಲೆ ಆ್ಯಕ್ಟಿಂಗ್ ಮಾಡೋ ಟೈಮ್ ಒಳಗೆ ಅವರು ಕೇರಳ ಸ್ಟೇಟ್ ಫಿಲ್ಮ್ ಆ್ಯಕ್ಟ್ರೆಸ್ ಅದೇನು ಫಿಲ್ಮ್ ಫೇರ್ ಆ್ಯಕ್ಟ್ರೆಸ್ ಅವಾರ್ಡ್ನು ಅವ್ರಿಗೆ ಕೊಟ್ಟಾರ. ಸೊ ಇವಾಗ ಏನೈತಿ ಅವರು ಆ್ಯಕ್ಷನ್ 3 ಪಿಕ್ಚರ್ ಮಾಡಿದ 3 ಹಿಟ್ ಆಗ್ಯಾವ. ಸೊ ಅದೇ ಇದ್ರೊಳಗೆ ಇವ್ರು 4ನೇದು ಏನೈತಿ ಟಾಕ್ಸಿಕ್ ಮೂವಿ ಮಾಡ್ಯಾರ. ಅದನ್ನು ಮಾತ್ರ ಈಗ ಅಲ್ಟಿಮೇಟ್. ಅದನ್ನು ಫಸ್ಟಿಗೆ ಅವರು ಕೇರಳ ಒಳಗೆ ಅಲ್ಲಿ ನಾರ್ಮಲ್ ಆಗಿ ಮಾಡ್ಕೊತಿದ್ರು. ಬಟ್ ಇವಾಗ ಏನೈತೆ ಅವರು ಇಡೀ ಗ್ಲೋಬ್ ಅಂದರೆ ಇಡೀ ವರ್ಲ್ಡ್ಗೆ ರೀಚ್ ಆಗೋ ಟೈಮ್ ಒಳಗೆ ಅವ್ರು ಅದನ್ನು ವೇಟ್ ಮಾಡಿ ಅದನ್ನು ಕರೆಕ್ಟಾಗಿ ಡೈರೆಕ್ಷನ್ ಮಾಡಲೇಬೇಕಾಕೈತಿ. ಸೊ ಅದನ್ನ ಏನೈತಿ ಮಾಡಿರ್ತಾರೆ, ಅವ್ರ ಎಫರ್ಟ್ ಅವ್ರು ಹಾಕ್ಯಾರ. ನೋಡೋಣಂತ ದೇವ್ರ ಮೇಲೆ ಬಿಟ್ಟಿದ್ದು ಏನಾಕೈತೆ ಅನ್ನೋದನ್ನ. ಇದರ ಡೈರೆಕ್ಷನ್ ಅಂತ ಬಂದಮೇಲೆ ರಾಜೀವ್ ರವಿ ಅವರು, ಇವ್ರು ಏನೈತಿ ಗೀತು ಮೋಹನ್ ದಾಸ್ ಮೇಡಮ್ ಅವರ ಹಸ್ಬೆಂಡ್ ಅದಾರ. ಇವರು ನ್ಯಾಷನಲ್ ಲೆವೆಲ್ ಅವಾರ್ಡ್ ಸಿನಿಮಾಟೋಗ್ರಾಫರ್ ಅದಾರ. ಇವ್ರು ಮಾಡಿದಂಥ ಕೆಲಸ ಯಾವುದಪ್ಪ ಅಂತಂದ್ರೆ ಗ್ಯಾಂಗ್ಸ್ ಆಫ್ ವಾಸೆಪುರ ಮತ್ತು ಹೊಳ್ಳಿ ಉಡ್ತಾ ಪಂಜಾಬ್ ಅನ್ನೋ ಮೂವಿಗೆ ಇವರೇ ಡೈರೆಕ್ಷನ್ ಮಾಡ್ಯಾರ ಅವಾಗ. ಸೊ ಅವರೆಲ್ಲ ಕರೆಕ್ಟಾಗಿ ಮಾಡಿರ್ತಾರೆ. ಸೊ ಇವ್ರು ಏನೈತಿ ನ್ಯಾಷನಲ್ ಲೆವೆಲ್ ಅವಾರ್ಡ್ ವಿನ್ನರ್ ಅದರೊಳಗೆ ಸಿನಿಮಾಟೋಗ್ರಫಿ ಒಳಗೆ ಅವ್ರು ತಮ್ಮ ಕೆಲಸನ ಅವರು ಕರೆಕ್ಟಾಗಿ ಮಾಡ್ಯಾರ. ಅದೇನಪ್ಪ ಹಾಲಿವುಡ್ ಮೂವಿ ಅನ್ನೋ ಲೆವೆಲಿಗೆ ಅದನ್ನು ಮಸ್ತಾಗೆ ಇದನ್ನ ಏನು ಮಾಡಿಬಿಟ್ಟಾರ, ಸಿನಿಮಾಟೋಗ್ರಫಿ ಮಾಡ್ಯಾರ. ಅದನ್ನು ಚಲೋ ಮಾಡ್ಯಾರ. ಅದೆಲ್ಲ ಆ್ಯಕ್ಷನ್ ಡೈರೆಕ್ಷನ್ ಬಂದ ತಕ್ಷಣ JJ ಪೆರಿ ಅವರು ಇವ್ರೇನೈತಿ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರ್ ಅಂತ ಥೈಕೊಂಡ ಒಳಗದ. ಬ್ಲ್ಯಾಕ್ ಬೆಲ್ಟ್ ಹೋಲ್ಡ್ ಆತಾರೆ ಇವ್ರು ಏನೈತಿ ಬ್ಲ್ಯಾಕ್ ಬೆಲ್ಟ್ ಹೋಲ್ಡರ್ಸ್ ಅದಾರಿನ ಥೈಕೊಂಡ ಒಳಗೆ. ಅದೇನೈತಿ ಅವ್ರು ಬ್ಲ್ಯಾಕ್ ಬೆಲ್ಟ್ ಅವ್ರ ಬ್ಲ್ಯಾಕ್ ಬೆಲ್ಟ್ ಅದನ್ನೇನು ಬಿಟ್ಟು ಅದ್ರ ಸಲುವಾಗಿ ಅವ್ರು ಏನೈತಿ ಇವ್ರು ಐತ್ಲ ಜಾನ್ ವಿಕ್ ಮತ್ತು ಹೊಳ್ಳಿ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅನ್ನೋ ಮೂವಿ ಒಳಗೆ ಕೆಲಸ ಮಾಡ್ಯಾರ. ಇವರು ಅದಕ್ಕೆಲ್ಲ ಆ್ಯಕ್ಷನ್ ಡೈರೆಕ್ಷನ್ ಮಾಡ್ಯಾರ. ಸೊ ಹಾಗಾಗಿ ಇದನ್ನೇನೈತಿ ಟಾಕ್ಸಿಕ್ ಮೂವಿ ಒಳಗೆ ಇವರು ಆ್ಯಕ್ಷನ್ ಡೈರೆಕ್ಷನ್ ಮಾಡಿದ್ ನೋಡಿ ನಮಗೆ ಅನ್ಸತೈತಿ ಇದು ಇಂಡಿಯನ್ ಮೂವಿ ಅಲ್ಲ, ಇದು ಹಾಲಿವುಡ್ ಮೂವಿ ಅನ್ನೋ ಕಾರಣನೇ ಇವರೇ ಅಂತ ಅನಿಸ್ತೈತಿ. ಅಂದ್ರೆ ಪ್ರತಿಯೊಂದು ಸೀನ್ ನಮಗೆ ಅನಿಸ್ತೈತಿ ಪ್ರತಿಯೊಂದೂ ಹಾಲಿವುಡ್ ಲೆವೆಲ್ಗೆ ಮಾಡ್ಯಾರ ಅಂತ ಅನ್ಸಾತೈತಿ. ನೋಡೋಣ ಏನಾಕೈತೆ ಅನ್ನೋದನ್ನ ಅದು ಬಂದ ಮೇಲೆ ಗೊತ್ತಾಕೈತಿ ಯಾವ ಲೆವೆಲ್ಗೆ ಐತಿ, ಏನೈತಿ ಸ್ಟೋರಿ ಏನೈತಿ ಮತ್ತು ಹೊಳ್ಳಿ ಅದ್ರ ಆ್ಯಕ್ಷನ್ ಸೀರೀಸ್ ಯಾವ ಥರ ಅದಾವು. ಇಲ್ಲಿವರೆಗೂ ನಮಗೇನು ಅನ್ಸುತ್ತಪ್ಪ ಅಂದ್ರೆ ನಾವು ಈ ಥರ ಟೀಸರ್ ನೋಡಿರಲಿಲ್ಲ. ನಮಗೇನು ಅನ್ಸಾತಿತ್ತು, ಒಂದು ಹೋಪ್ ಇಟ್ಕೊಂಡೇವು. ನಾವು ಅನ್ಕೊಂಡಿದ್ದು 100 ಪಟ್ಟು ಅದನ್ನು ಚಲೋ ಟೀಸರ್ ಅವ್ರು ಬಿಟ್ಬಿಟ್ಟಾರ. ನಮಗೆ ಎಕ್ಸ್ಪೆಕ್ಟೇಷನ್ ಈಗ 100 ಇದ್ದಿದ್ದೇನೈತೆ 1000 ಪಟ್ಟು ಹೆಚ್ಚಿಗೆ ಆಗ್ಬಿಟ್ಟೈತಿ. ಅವ್ರು ಜೂನ್ 4ನೇ ತಾರೀಕು ನಾನು ಪೋಸ್ಟ್ಪೋನ್ ಮಾಡಿರಲ್ಲ. ಅದನ್ನೇನು 4 ಅಲ್ಲಿ ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ಳೋಲ್ಲಕ್ಕಾರೆ ಇನ್ನೂ ಚಲೋನೇ ಮಾಡೋಲ್ಯಾಕ. ಸುಮ್ಮನೆ ಯಾಕಂದ್ರೆ ನಮ್ಮನ್ನ ಆಸೆ ನಿರಾಸೆ ಮಾಡೋದು ಬೇಡ ಅಂತ ನಮಗೆ ಅನ್ಸಾತೈತಿ. ಅವ್ರದ್ದು ಕಲೆಕ್ಷನ್ ಕರೆಕ್ಟ್ ಆಗಲಿ, ನಾವೆಲ್ಲನೂ ಕರೆಕ್ಟ್ ಆಗಲಿ ಅಂತ ನಾವು ದೇವ್ರು ಬೇಡ್ಕೊಳ್ಳೋಣ. ಸೊ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್ ಅದೇನು ಇಂಡಿಯನ್ ಸಿನಿಮಾ ಏನು ಗ್ಲೋಬಿಗೆ ರೀಚ್ ಆಗಕತ್ತಿಲ್ಲ, ನಮಗೆ ಅದೊಂದು ಖುಷಿ ವಿಷಯ. ಈಗ ನಾಸಾದವರು ಹೆಂಗೆ ಹೋಗಿ ಸೌತ್ ಪೋಲಿಗೆ ರೀಚ್ ಆಗೋಕ್ಕಾಗಿಲ್ಲ, ಬಟ್ ನಮ್ಮ ಇಸ್ರೋದವ್ರು ಹೋಗಿ ರೀಚ್ ಆದರು. ಅಂದ್ರೆ ಅವ್ರಿಗಿನ್ನ 1% 10% ಒಳಗೆ ರೊಕ್ಕದಾಗ ಹೋಗಿ ನಾವು ನಾರ್ತ್ ಪೋಲ್ ಮೂನ್ ಒಳಗೆ ಹೆಂಗೆ ನಾವು ರೀಚ್ ಆಗೇವಿ, ಹಾಗೆ ಎಲ್ಲ ಕೂಡ ಅವ್ರು 20,000 28,000 30,000 ಕೋಟಿ ಕೊಟ್ಟು ಮೂವಿ ಮಾಡೋ ಟೈಮ್ದಾಗ ಎಲ್ಲ ಕೂಡ ಇವರು ಅದ್ರದ್ದು 5% ಬಜೆಟ್ ಒಳಗೆ ಇವರು ಇಡೀ ವರ್ಲ್ಡ್ ಜೊತೆ ಕಾಂಪೀಟ್ ಮಾಡಕತ್ತಾರ. ಅಂದ್ರೆ ನಾವು ಇವ್ರಿಗೆ ಧೈರ್ಯ ಮೆಚ್ಚಬೇಕು. ಅವ್ರು ಎಷ್ಟು ಅವ್ರು ಅವಾಗ ಹೇಳ್ಬಿಟ್ಟಾರ,
ಒಂದು ರೇಸ್ ಒಳಗೆ 2 ಕುದುರೆ ಓಡಿದ್ರೆ ಅಕ್ಕಪಕ್ಕ ಕುದುರೆ ಓಡಿದ್ರೆ ಓಡಿಸೋ ಜಾಕಿ ಅಂತಾರೆ, ಇಲ್ಲಿಕಂದ್ರೆ ಅವ್ನಿಗೆ ಜಟಕ ಓಡಿಸೋ ಅಂತಾರೆ. ಅದಕ್ಕೆ ಇವ್ರು ಯಾವಾಗ ಬಂದ್ರು ಅವ್ರವ್ರ ಮೂವಿ ನೋಡ್ರಿ, KGF 1 ಬಂದಾಗ 0 ಬಂದಿತ್ತು, ಇನ್ನೊಂದು ಸಾರಿನೂ ಶಾರುಖ್ ಖಾನ್ ಅವ್ರದ್ದು 2 ಬೇರೆ ಮೂವಿ ಬಂದಿತ್ತು, ಅಂದ್ರೆ ಅದನ್ನ ಕಾಂಪೀಟ್ ಮಾಡಿ ಅದ್ರ ಜೊತೆ ಗೆದ್ದಾರ. ಸೊ ಅವಾಗ ಇವ್ರು ಏನೈತಿ ಎಲ್ಲ ಇಡೀ ನಮ್ಮ ಕರ್ನಾಟಕ ಅಲ್ಲ ಇಡೀ ಭಾರತಕ್ಕೆ ಇವರು ಏನು ಅನ್ನೋದನ್ನ ತೋರಿಸ್ಬಿಟ್ಟಾರ. ಅವಾಗೆ ಇವಾಗೇನು ದುರಂಧರ್ ಮೂವಿ ಸಲುವಾಗಿ ಇವರು ಅಂಜಿ ಹಿಂದೆ ಮುಂದೆ ಏನು ಮಾಡತ್ತಿಲ್ಲ, ಅವ್ರದ್ದೇನೈತಿ ಅವ್ರ ಕಲೆಕ್ಷನ್ ಹೆಚ್ಚ ಕಮ್ಮಿ ಆಗ್ತೈತೆ ಅನ್ನೋ ಸಲುವಾಗಿ ಆ ಕಡೆ ಯುದ್ಧ ನಡೆದೈತಿ ವರ್ಲ್ಡ್ ವೈಡ್. ಸೊ ಅದರಿಂದಾಗಿ ಇವರು ಹಿಂದೆ ಹಾಕ್ಯಾರ, ಅದ್ರದ್ದೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಕೊಳ್ಳಿ. ನಾವು ಅದಕ್ಕೆ ನಮ್ದೇನೈತಿ 100% ನಾವು ನೋಡ್ತೇವೆ. ಅವತ್ತು ನೀವು ನೋಡ್ರಿ. ಯಶ್ ಅವ್ರು ಏನೈತಲ್ಲ ಈ ಮೂವಿಗೆ ಅವರು 4 ವರ್ಷ ಬಿಟ್ಟು KGF 1 KGF 2 ಆದ್ಮೇಲೆ 4 ವರ್ಷ ಬಿಟ್ಟಿದ್ದಾರೆ ಅವ್ರು ಇದನ್ನ ತಮ್ಮ ಪರಿಶ್ರಮ ಹಾಕಿ ಮಾಡ್ಕೊಂಡಾರ. ಇದ್ರೊಳಗೆ ಏನೈತಿ ಅವರು 3 ಕ್ಯಾರೆಕ್ಟರ್ ಅಂತ ಮಾಡ್ಯಾರ ನಮಗೆ ಅನ್ಸಾಕತೈತಿ. 3 ಕ್ಯಾರೆಕ್ಟರ್ ಅಂತಂದ್ರೆ ಏನು, ಒಂದು ಯಂಗ್ ರಾಯ, ಇನ್ನೊಂದು ವಯಸ್ಸಾದ್ಮೇಲೆ, ಇನ್ನೊಂದು ಏನೈತಿ ಪೂರ್ತಿ ಮಿಡಲ್ ಏಜಸ್ ಒಳಗೆ ಏನಿರ್ತಲ್ಲ ಅದ್ರೊಳಗೆ. ಇವ್ರು ಏನೈತಿ ಫಸ್ಟಿಗೆ ಡ್ಯಾಡೀಸ್ ಹೋಮ್ ಅನ್ಕೊಂಡು ಏನು ಕೈಯಾಗ ಒಂದು ಗನ್ ಹಿಡ್ಕೊಂಡು ಬಾಯಾಗ ಸಿಗರೇಟ್ ಹಿಡ್ಕೊಂಡು ಏನು ಹೇಳಾರಲ್ಲ, ಅದು ಏನು ಅನಾಹುತ ಹೇಳಿಬಿಟ್ಟಾರ. ಅದನ್ನು ನಮಗೆ ಥಿಯೇಟರ್ ಒಳಗೆ ಸುಮ್ಮನೆ ನಾರ್ಮಲ್ ಆಗಿ ಕುಂದ್ರಿಸಿ ಪಿಕ್ಚರ್ ನೋಡಿಸ್ಬೇಕನ್ನೋ ಯಾವ ಸೀನು ಅವ್ರಿಗೆ ತಲೆಯಾಗಿ ಇಲ್ಲ ಅನ್ಸೈತಿ. 150 ಸೆಕೆಂಡ್ ಏನು ವಿಡಿಯೋ ಬಿಟ್ಟಾರ, 150 ಅಲಗ್ ಫ್ರೇಮ್ ಬಿಟ್ಟಾರ, ಒಂದೊಂದು ಸೀನು ಒಂದೊಂದು ಡೈಮಂಡ್ ಅಂತಾರಲ್ಲ, ಸಾಧು ಕೋಕಿಲ್ ಅವ್ರು ಏನು ಹೇಳಿದ್ರು, ಒಂದೊಂದು ಸೀನ್ ಮಾಡೋಕೆ ಒಂದೊಂದು ಡೈಮಂಡ್ ಯೂಸ್ ಮಾಡಿ ಮಾಡ್ಯಾರ ಅಂತಾರಲ್ಲ, ಅದ್ರ ಆ ಡೈಮಂಡ್ ಇಲ್ಲೇ ಹಾಕ್ಯಾರ ಅನ್ಸಾಕತ್ತೀನಿ. ಪ್ರತಿಯೊಂದೂ ಅದರೊಳಗೆ ಸಿನಿಮಾಟೋಗ್ರಫಿ ಆಗಲಿ, ಅದರ ಪ್ರೊಡಕ್ಷನ್ ಇದು ಆಗಲಿ, ಕ್ವಾಲಿಟಿ ಆಗಲಿ ಎಲ್ಲನೂ ಏಕ್ ನಂಬರ್ ಐತಿ. ಸೊ ಅದನ್ನ ಏನೈತಿ ನಾವು ಅದನ್ನ ಜೂನ್ 4 ಯಾವಾಗ ಆಗುತ್ತೋ ಅಂತೇಳಿ ನಾವು ವೇಟ್ ಮಾಡ್ಕೊಂಡು ಕಾಯಕತ್ತೇವಿ. ಅವತ್ತು ಬಂದ ತಕ್ಷಣ ನಾವು ನೋಡ್ತೇವೆ, ಫಸ್ಟ್ ಡೇ ಫಸ್ಟ್ ಶೋ ನೋಡು ಲೆಕ್ಕ ನಮ್ದು ಐತಿ. ನಮ್ಮ ಕನ್ನಡ ಮೂವಿ ಏನೈತಿ ಇವತ್ತು ಅದು ವರ್ಲ್ಡ್ ವೈಡ್ ರೀಚ್ ಆಗಕತ್ತೈತೆ ಅಂದಮೇಲೆ ಅದು ನಿಮಗೆಲ್ಲ ಕನ್ನಡಿಗರಿಗೆ ಒಂದು ಖುಷಿ ವಿಷಯ. ಹಾಗೇನೈತಿ ಯಶ್ ಅವರು ಹೇಳ್ಬಿಟ್ಟಾರ, ನಾವು ಇಲ್ಲಿ ಅಲ್ಲಿ ಅನ್ನೋಕಿನ ಅವ್ರಿಗೆ ನುಗ್ಗು ಹೊಡಿದ ಅವ್ರಿಗೆ ಮಜಾ ಬರ್ತದೆ ಅಂತ ಹೇಳಿ. ಸೊ ಅವ್ರು ಏನೈತಿ ಈಗ ಆಲ್ರೆಡಿ ವರ್ಲ್ಡ್ ವೈಡ್ ಅವರು ನುಗ್ಗು ಹೊಡಿಬೇಕಂತ ಹೇಳಿ ಎಂಟ್ರಿ ಕೊಟ್ಟಾರ. ಅದು ಜೂನ್ 4ನೇ ತಾರೀಕು ಬರಲಿ, ನಾವು ನುಗ್ಗು ಹೊಡಿಲಿ ಅಂತನೋ ಇದನ್ನು ನಾವು ಅವ್ರು ನುಗ್ಗು ಹೊಡೆದ್ರಪ್ಪ ಅಂದ್ರೆ ಅದನ್ನು ನಮಗೆ ಖುಷಿ. ಅದನ್ನೇನಪ್ಪ ನಾವು ಕನ್ನಡಿಗರಾಗಿ ನಾವೇನು ಮಾಡ್ತೀವಿ ಅದೊಂದು ಖುಷಿ ವಿಷಯ ನಮಗೂ. ಅವ್ರಿಗೆ ನಾವು ಗೆದ್ದಂಗೆ, ನಾವು ಗೆದ್ರೆ ಅವ್ರು ಗೆದ್ದಂಗೆ ಅನ್ಕೊಂಡು ನಾವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಏನೈತಿ ಕನ್ನಡ ಮೂವಿನ ಒಂದು ಗ್ಲೋಬಲ್ ಲೆವೆಲಿಗೆ ನಾವು ಅದನ್ನು ರೀಚ್ ಮಾಡ್ಸೋಣ ಅಂತ